ಸಾಲ ಅನ್ನುವಂಥದ್ದು ಸಾವಿಗೆ ಸಮೀಪವಾಗಿರುವಂಥದ್ದು. ಸಾಲ ಸಾವು. ಆವಾಗ ಒಂದು ಸಣ್ಣ ಬಂಡಿ ಮೇಲೆ ಒಂದು ಅಡುಗೆ ಮಾಡೋವಂಥದ್ದು, ಬ್ರೇಕ್ಫಾಸ್ಟ್ ಮಾಡೋವಂಥದ್ದು, ಲಂಚ್ ಮಾಡೋವಂಥದ್ದು ಒಂದು ಮಾಡ್ತಾರೆ. ಸೊ ಅಜ್ಜಿ ಮಾಡ್ತಾರೆ. ಎಕ್ಸಾಕ್ಟ್ಲಿ 1 ವರ್ಷದಲ್ಲಿ 16 ಲಕ್ಷ ತೀರಿಸ್ತಾರೆ. ಇವತ್ತು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನೋಡಿ, ಭಸ್ಮ ಆಗೋಯ್ತು. ನಮ್ಮ ನಾಳೆಗಳು ಬದಲಾವಣೆ ಆಗಲೇಬೇಕು. ಸೊ ಹಾಗಾಗಿ ಟುಡೇ ವಿಲ್ ಥಿಂಕ್ ರಿಚ್ ಆ್ಯಂಡ್ ಟುಮಾರೋ ಫಾರ್ ಶ್ಯೂರ್ ವಿಲ್ ಬಿಕಮ್ ರಿಚ್. ಬಹುತೇಕ ಇವತ್ತು ಧ್ಯಾನ ಮಾಡಿ ಅಂತ ಹೇಳುವ ಗುರುಗಳು, ಸಾಧು ಸಂತರೆಲ್ಲ ಇದ್ದಾರೆ. ಸೊ ನೀವು ಯಾವ ಧ್ಯಾನ ಹೇಳ್ತೀರಿ? ವಾಟ್ ಇಸ್ ಧ್ಯಾನ ಆ್ಯಂಡ್ ವೈ ಧ್ಯಾನ? ಓಕೆ, ತುಂಬ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ರೆ. ಇದೇ ಪ್ರಶ್ನೆಯನ್ನು ಒಂದು ಸಲ ಗೌತಮ ಬುದ್ಧರನ್ನು ಅವ್ರ ಶಿಷ್ಯ ಬಂದು ಕೇಳ್ತಾನೆ, ಸ್ವಾಮಿ, ಬೇರೆ ಗುರುಗಳೆಲ್ಲನೂ ಆ ಧ್ಯಾನ ಈ ಧ್ಯಾನ ಏನೇನೋ ಹೇಳ್ಕೊಡ್ತಿದ್ದಾರೆ, ನೀವು ಮಾತ್ರ ಏನೂ ಹೇಳ್ಕೊಡ್ತಾನೆ ಇಲ್ಲ, ನಮಗೆ ಹೇಳ್ಕೊಡಿ, ಧ್ಯಾನ ಹೇಳ್ಕೊಡಿ, ಧ್ಯಾನ ಮಾಡೋದು ಹೇಳ್ಕೊಡಿ, ದಯವಿಟ್ಟು ಅದನ್ನು ಹೇಳ್ಕೊಡಿ ಅಂತಂತೇಳಿ ಕೇಳಿದ್ದಾರೆ. ಆ ಗೌತಮ ಬುದ್ಧ ಹೇಳ್ತಾರೆ, ಧ್ಯಾನ ಅಂತಂದರೆ ಯಾವುದಪ್ಪ? ಯಾವುದೋ ಒಂದು ಅವರು ಬೆಳಗ್ಗೆ 1 ಗಂಟೆ ಎದ್ದು ಕೂತ್ಕೊಂಡು ಯಾವುದ್ರ ಬಗ್ಗೆನೋ ತಪಸ್ಸು ಮಾಡಿ ಮತ್ತೆ ಇನ್ನು ಉಳಿದ 23 ಗಂಟೆಗಳು ಹೇಗೇಗೋ ಬದುಕಿದ್ರೆ ಯಾವುದಕ್ಕೆ ಬಲ ಜಾಸ್ತಿ? ಆ 1 ಅವರ್ ಧ್ಯಾನಕ್ಕೆ, ಇಲ್ಲ 23 ಗಂಟೆಗಳು ನೀನು ಮಾಡಿದ್ದ ಹೇಗೇಗೋ ನಡ್ಕೊಂಡ ರೀತಿಗ? ಯಾವುದು ವಿನ್ನಾಗೋ ಚಾನ್ಸಸ್ ಹೆಚ್ಚಿರುತ್ತೆ? ನೀನು ಧ್ಯಾನ ಅಲ್ಲ, ಧ್ಯಾನನ ಈಸಿಯಾಗಿ ಸೋಲಿಸ್ಬಿಡುತ್ತೆ. ಯಾಕಂದರೆ 23 ಗಂಟೆಗಳು ಹೇಗೇಗೋ ಬದುಕದಲ್ಲ, ನೀನು ಧ್ಯಾನವಿಲ್ಲದೇ ರೀತಿ ಬದುಕದೆ ಅಲ್ಲ. ಸೊ ನನ್ನ ಪ್ರಕಾರ ಧ್ಯಾನ ಅಂತಂದರೆ, ನೀನು ಊಟ ಮಾಡ್ತಿದ್ರೆ ನಿನ್ನ ಪ್ರಜ್ಞೆ, ಸಂಪೂರ್ಣವಾದ ಪ್ರಜ್ಞೆಯನ್ನು ಬಳಸಿ ಊಟ ಮಾಡೋದ್ರಲ್ಲೇ ತೊಡಗಿಸ್ಕೊಳ್ಳೋದು ಧ್ಯಾನ. ನಿದ್ದೆ ಮಾಡ್ತಿರ್ತೀಯ, ಸಂಪೂರ್ಣ ಪ್ರಜ್ಞಾವಂತನಾಗಿ ಆರಾಮಾಗಿ ಖುಷಿಯಿಂದ ನಿದ್ದೆ ಮಾಡು, ಅದು ಧ್ಯಾನ. ನೀನು ಶಾಲೆಯಲ್ಲಿ ಓದ್ತಿದ್ದೀಯ, ಸಂಪೂರ್ಣ ಪ್ರಜ್ಞಾವಂತನಾಗಿ ನಿನ್ನ ಎಲ್ಲವನ್ನೂ ತೊಡಗಿಸ್ಕೊಂಡು ಪಂಚೇಂದ್ರಿಯಗಳನ್ನು ನಿನ್ನ ಅಸ್ತಿತ್ವದಲ್ಲಿ ಇಟ್ಟುಕೊಂಡು ನೀನು ಕಲಿತಿದ್ರೆ ಅದು ಧ್ಯಾನ. ನೀನು ವ್ಯಾಪಾರ ಮಾಡ್ತಿದ್ದೀಯ, ವ್ಯಾಪಾರ ಸ್ಥಳದಲ್ಲಿ ಯು ಗಿವ್ ಯುವರ್ 100%, ಯು ಲವ್ ವಾಟ್ ಯು ಡೂ, ಯು ನಾಟ್ ಥಿಂಕಿಂಗ್ ಅಬೌಟ್ ಎನಿಥಿಂಗ್ ಎಲ್ಸ್, ಅದು ಅಲ್ವ ಧ್ಯಾನ. ನೀನು ಆಟ ಆಡ್ತಿದ್ದೀಯಾ, ಸಂಪೂರ್ಣವಾಗಿ ನಿನ್ನನ್ನು ತೊಡಗಿಸ್ಕೊಂಡಿದ್ದೀಯ ಆಟದಲ್ಲಿ, ಅದಲ್ವ ಧ್ಯಾನ. ನನ್ನ ಪ್ರಕಾರ 24 ಗಂಟೆಗಳು ನೀವೇನು ಮಾಡ್ತಿದ್ದೀರೋ ಅದನ್ನು ಸಂಪೂರ್ಣವಾಗಿ ಮಾಡಿದ್ರೆ ಅದೇ ಧ್ಯಾನ. ಆಗ ಮಾತ್ರ ವಿಶ್ವ ಹೆಚ್ಚು ಒಲಿಯುತ್ತೆ. ಯಾರಾದರೂ ಒಬ್ಬರು ಹೇಳಿದ್ರೆ ಇದು ಮಾತ್ರ ಧ್ಯಾನ 10 ನಿಮಿಷ ಮಾಡಿ, ಸಂಜೆ ಒಂದು 10 ನಿಮಿಷ ಮಾಡಿ ಅಂತಂದರೆ ಐ ಥಿಂಕ್ ದಟ್ ಈಸ್ ನಾಟ್ ರೈಟ್. ಸೊ ಇದು ಗೌತಮ ಬುದ್ಧ ಹೇಳಿದ್ದು. ಇದೇ ಥರ ಕಬೀರರಿಗೂ ಒಂದ್ಸರಿ ಕಬೀರ್ ದಾಸ್ಗೆ ಕೇಳ್ತಾರೆ ಅವ್ರ ಶಿಷ್ಯ. ಕಬೀರ್ ದಾಸರಿಗೆ ಒಂದು ಹವ್ಯಾಸ ಇರುತ್ತೆ, ಯಾವಾಗಲೂ ಬಟ್ಟೆ ನೇಯೋದು, ಬಟ್ಟೆ ಹೊಲಿಯೋದು, ಬಟ್ಟೆ ಏನೋ ರಿಲೇಟೆಡ್ ಕೆಲಸ ಮಾಡ್ತಿರ್ತಾರೆ. ಅವ್ರ ಶಿಷ್ಯಂದ್ರು ಬಂದು ಕೇಳ್ತಾರೆ, ಸ್ವಾಮಿ, ಆ ಬಟ್ಟೆ ಏನು ನೇಯ್ತಿದ್ದೀರೋ ಹೊಲಿತಿದ್ದೀರೋ ನಾವು ಹೊಲ್ದು ಕೊಡ್ತೀವಿ ನಿಮಗೆ, ನಮ್ಗೆ ಧ್ಯಾನ ಮಾಡೋದು ಹೇಳ್ಕೊಡಿ. ಏನಿದು ಯಾವಾಗ ನೋಡಿದ್ರು ನೀವು ಕೆಲಸನೇ ಮಾಡ್ತಿರ್ತೀರ, ಬಟ್ಟೆ ಕೆಲಸ ಅಂತ. ಆ ಕಬೀರ್ ದಾಸರು ಹೇಳ್ತಾರೆ, ನೀವು ಬರೀ ಹೊಲಿಯೋದು ಮೇಲ್ಗಡೆ ಏನು ಕಾಣ್ತಿದೆಯೋ ಅದು ನೋಡ್ತಿದ್ದೀರಾ, ನನ್ನ ಮನಸ್ಸಿನಲ್ಲಿ ಏನು ಹೋಗ್ತಿದೆಯೋ ನೀವು ನೋಡ್ತಿದ್ದೀರಾ. ಸೊ ಅವ್ರು ಹೇಳ್ತಾರೆ, ಮನಸ್ಸು ಮತ್ತು ಕಾರ್ಯ ಎರಡೂ ಅನ್ಯೋನ್ಯವಾಗಿದ್ದರೆ ಅದು ಧ್ಯಾನ ಅಂತೇಳಿ. ಸೊ ಹಾಗಾಗಿ ನಾವು ಹಣ ಮಾಡಬೇಕು, ಶ್ರೀಮಂತರಾಗಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ನಾವು ಮಾಡೋ ಕೆಲಸದಲ್ಲೆಲ್ಲ ಚೆನ್ನಾಗಾಗಬೇಕು ಅಂತಂದರೆ ವಿ ಶುಡ್ ಗಿವ್ ಬೋತ್ ಮೈಂಡ್ ಆ್ಯಂಡ್ ಬಾಡಿ, ಸೋಲ್ ಇನ್ ಟು ವಾಟ್ ವಿ ಡೂ. ಸೊ ತುಂಬ ಜನ ನಾವೇಗಿರ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಕೆಲಸದಲ್ಲಿ ಮನೆ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಮನೆಯಲ್ಲಿರ್ತೀವಿ, ಡೆಡ್ಲೈನ್ಸು ಅದು ಇದು ಕೆಲಸದ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ನೆಟ್ಟಿಗೆ ಮಲ್ಗೋಕ್ಕಾಗಲ್ಲ, ಎದ್ದಿದ್ರೆ ಎದ್ದಿರೋಕ್ಕಾಗಲ್ಲ. ಸೊ ಯಾವಾಗ ಇದೆಲ್ಲ ಅನ್ಯೋನ್ಯವಾಗುತ್ತೋ ದಟ್ ಈಸ್ ಅ ರಿಯಲ್ ಧ್ಯಾನ. ಹಾಗಾದ್ರೆ ನೀವು ಹೇಳ್ತಿರೋದು ಬದುಕೇ ಧ್ಯಾನ ಅಷ್ಟೇ ಅಲ್ವಾ ಸರ್? ಯಾವುದೋ ಬದುಕಿನ ಒಂದು ಭಾಗ ಅಲ್ಲ ಸರ್, ಅದು ಭಾಗ ಆಗಿಬಿಡುತ್ತೆ. ನಾನು ಹೇಳ್ತಿರೋದು ಸಂಪೂರ್ಣ ಹೋಲ್ಸಮ್. ಸೊ ಇದನ್ನು ಹೇಳ್ಕೊಡೋರು ತುಂಬ ಕಡಿಮೆ. ಅದು ಯಾವುದ್ಯಾವುದೋ ಹೇಳ್ಕೊಡ್ತಾರೆ. ಡೋಂಟ್ ಫಾಲೋ ಆಲ್ ದ್ಯಾಟ್. ಯು ಆರ್ ಆಲ್ರೆಡಿ ಇನ್ ಅ ಮೆಡಿಟೇಟಿವ್ ಸ್ಟೇಟ್. ಜಸ್ಟ್ ಬಿ ಮೈಂಡ್ಫುಲ್. ವಾಟ್ ಯು ಡೂ ಟು ದ ಫುಲ್ಲೆಸ್ಟ್ ಎಬಿಲಿಟಿ. ಸಂಪೂರ್ಣವಾಗಿ ಕೊಡಿ, ಅದ್ರಲ್ಲಿ ಸಕ್ಸಸ್ ಸಿಕ್ಬಿಡುತ್ತೆ ನಿಮಗೆ. ಡೋಂಟ್ ಡೂ ಇಟ್ ಇನ್ ಪಾರ್ಟ್ಸ್. ರೈಟ್. ಮತ್ತು ಇನ್ನೊಂದು ವಾದ ಇದೆ, ಡೋಂಟ್ ಗೋ ಬಿಹೈಂಡ್ ಮನಿ, ಗೋ ಬಿಹೈಂಡ್ ಎಕ್ಸಲೆನ್ಸ್, ಮನಿ ವಿಲ್ ಫಾಲೋ ಯು ಅಂತಾರೆ. ಇಸ್ ದಟ್ ಕರೆಕ್ಟ್? ಬೋತ್ ದ ಸೇಮ್ ಓನ್ಲಿ ನೋ ಸರ್. ಯು ಗೋ ಟು ದ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ, ಕಂಪ್ಲೀಟಾಗಿ ಕೊಡಿ ಅಂತೇಳಿ. ಅದಕ್ಕೆ ನೋಡಿ ಹೇಳ್ತಾರೆ, ಉತ್ತವ ಬಡಿದರೆ ಉರಗ ಸಾವುದೇ, ಉತ್ತವ ಬಡಿದರೆ ಉರಗ ಸಾವುದೇ, ಘೋರ ತಪವ ಮಾಡಿದರೇನು ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದವನೆಂತು
ನಂಬನಯ್ಯ ಕೂಡಲ ಸಂಗಮ ದೇವ. ಯಾರನ್ನು ನಂಬೋದಿಲ್ಲ ಯೂನಿವರ್ಸು, ಯಾರನ್ನು ನಂಬಲ್ಲ ವಿಶ್ವ, ಯಾರನ್ನು ನಂಬೋದಿಲ್ಲ ದೇವರು, ಅಂತರಂಗ ಬಹಿರಂಗ ಶುದ್ಧವಿಲ್ಲದವನೆಂತು ನಂಬನಯ್ಯ ಕೂಡಲ ಸಂಗಮ ದೇವ. ಘೋರ ತಪವ ಮಾಡಿದರೇನು. ಇನ್ನೊಂದು ಹೇಳ್ತಾರೆ, ಹಿರಿದು ಕರ್ಮವ ಮಾಡಿ ಅರಿವ ನೀರುಳು ಮುಳುಗೆ ಕರಗುವುದೇ ಪಾಪ. ಹಿರಿದು ಕರ್ಮವ ಮಾಡಿ ಅರಿವ ನೀರುಳು ಮುಳುಗೆ ಕರಗುವುದೇ ಪಾಪ. ತಾನು ಮುನ್ನ ಮಾಡಿದ್ದು ಎರೆಯ ಕಲ್ಲೆಂಟೆಯೇ ಸರ್ವಜ್ಞ. ಏನು ನೀನು ಮಾಡಿರೋ ಪಾಪಗಳೆಲ್ಲನೂ ಏನು ಮಣ್ಣಿನ ಹೆಂಟೆನ ನೀರಲ್ಲಿ ಕರಗೋಗೋದಕ್ಕೆ? ಸೊ ದಟ್ಸ್ ವೈ ಯು ಶುಡ್ ಬಿ ಟ್ರೂತ್ಫುಲ್, ಯು ಶುಡ್ ಬಿ ರೈಟ್ ಇನ್ ದ ವೇ ಯು ಟಾಕ್, ಇನ್ ದ ವೇ ಯು ಡೂ. ನಿನ್ನ ಆಲೋಚನೆಗಳು, ನಿನ್ನ ಕ್ರಿಯೆಗಳು ಸಂಪೂರ್ಣ ಸಾಮರಸ್ಯದಲ್ಲಿರಬೇಕು. ಅದು ನಿಜವಾದ ಧ್ಯಾನ. ಯಾರು ಹೀಗಿರ್ತಾರೋ ಅವ್ರು ಏನು ಕೋರ್ಕೊಳ್ತಾರೋ ಎಲ್ಲ ಸಿಗುತ್ತೆ ಸರ್. ಇನ್ಫ್ಯಾಕ್ಟ್ ನಾನು ಏನೋ ಹೇಳ್ಕೋಬೇಕು ಅಂತ ಹೇಳ್ತಿಲ್ಲ, ನಾನು ಲಾಸ್ಟ್ ಯಾವಾಗ ಸಾಯ್ತೀನಿ ಅನ್ನೋ ಡೇಟ್ ನನಗೆ ಗೊತ್ತಿದೆ. ನಿಮಗೆ ಯಾವಾಗ ಹೋಗಬೇಕು ಅಂತ ಡೇಟ್ ನಿಮಗೆ ಗೊತ್ತಿದ್ರೆ ನನ್ನ ಕೇಳಿ, ಧ್ಯಾನದಲ್ಲಿ ಹೇಗೆ ಅದನ್ನ ಪಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ನಾಟ್ ಜಸ್ಟ್ ದ್ಯಾಟ್, ನಿಮ್ಗೆ ಸಾಲ ಇದ್ದರೆ ನಿಮ್ಮ ಸಾಲ ಯಾವಾಗ ತೀರೋಗುತ್ತೆ, ಆ ಡೇಟ್ ಹೇಗೆ ತೆಗೆದುಕೊಳ್ಬೇಕು ನನಗೆ ಗೊತ್ತಿದೆ. ನಿಮ್ಮ ಸಾಲದ ಕೊನೆಯ ದಿನ ನನಗೆ ಗೊತ್ತಿದೆ ಹೇಗೆ ತೆಗೆದುಕೊಳ್ಬೇಕು ಅಂತೇಳಿ. ನಾನು ಹೇಳ್ತೀನಿ, ಆ ವಿಶ್ವಕ್ರಿಯೆ ಮಾಡಿ ಎಲ್ಲರಿಗೂ ಕೊನೆಯ ದಿನ ಗೊತ್ತಾಗುತ್ತೆ. ಸಾವಿಂದು ಮಾತ್ರ ಅಲ್ಲ, ನಿಮ್ಮ ಸಾಲದ ಕೊನೆಯ ದಿನ. ನಿಮ್ಮದು ಕೋರ್ಟ್ ಕೇಸ್ ಇರುತ್ತೆ, ಯಾವಾಗ ಕೋರ್ಟ್ ಕೇಸ್ ಸಾಲ್ವ್ ಆಗುತ್ತೆ ಆ ದಿನ ನಿಮ್ಗೆ ಗೊತ್ತಾಗಬೇಕಾ? ಏನು ಮಾಡಬೇಕು? ಅದಕ್ಕೂ ವಿಶ್ವಕ್ರಿಯೆ ಇದೆ. ಸೊ ದಯವಿಟ್ಟು ಇದನ್ನೆಲ್ಲ ತುಂಬ ತಿಳ್ಕೊಳ್ಳೋದಿದೆ. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಯು ಕುಡ್ ಬಿ ಥಿಂಕಿಂಗ್ ದಿಸ್ ಈಸ್ ರಬ್ಬಿಶ್, ದಿಸ್ ಈಸ್ ನಾನ್ ಸೆನ್ಸ್, ವಾಟ್ ಈಸ್ ಇಟ್ ಟಾಕಿಂಗ್, ಇದೆಲ್ಲ ಸುಮ್ಮನೆ ಅಂತೇಳಿ. ನೀವು ಟ್ರೈ ಮಾಡಿ ನೋಡಿ, ನೀವು ಮಾಡಿ, ನಿಮಗಾಗೋದು ಅಂತಾನೆ ನಾನು ಹೇಳ್ತಿರೋದು. ಮಾಡಿ, ನಿಮಗೂ ಸಾಧ್ಯ. ಸಾಲ ಮಾಡೋದು ಮಹಾಪಾಪ ಅನ್ನೋ ರೀತಿ ಹೇಳಿದ್ರೆ, ಸೊ ಸಾಲ ಮಾಡಿಬಿಟ್ಟಿದ್ದೀವಪ್ಪ ಆಲ್ರೆಡಿ. ನೀವು ಗುರುಗಳು ಸಿಗೋಕ್ಕೆ ಮುಂಚೆ, ಅವ್ರು ಹೇಳೋಕ್ಕೆ ಮುಂಚೆ ಸಾಲ ಮಾಡಿಬಿಟ್ಟಿದ್ದೀವಿ. ಹೇಗೆ ಅದನ್ನು ಹೊರಗೆ ಬರೋದು, ತೀರಿಸೋದು ಹೇಗೆ? ವೆಲ್ ಒಂದಂತೂ ಅರ್ಥ ಮಾಡ್ಕೋಬೇಕು, ಈ ಪ್ರಪಂಚ ಸೃಷ್ಟಿಯಾಗಿರೋದು ನನಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಹುಟ್ಟಿದ್ದೀವಿ ಅಂತಂತೇಳಿ. ಬಟ್ ಒಂದಂತೂ ಗ್ಯಾರಂಟಿ, ಇದು ಸಂಪೂರ್ಣ ಸ್ವರ್ಗನೂ ಅಲ್ಲ, ಸಂಪೂರ್ಣ ನರಕನೂ ಅಲ್ಲ. ನೋಡಿ, ಮಗು ಹುಟ್ಟಿದ ತಕ್ಷಣ ಏನು ಮಾಡಬೇಕು? ಮಗು ನಗ್ತಿರ್ಬೇಕಾ ಅಥವಾ ಅಳ್ತಿರ್ಬೇಕಾ ನಿಮ್ಮ ಪ್ರಕಾರ? ಈಗ ಹುಟ್ಟಿದ ತಕ್ಷಣ ಅಳುತ್ತೆ. ಯಾಕೆ ಸರ್ ನಗಬಾರ್ದು? ಯಾಕೆ ನಗಬಾರ್ದಿತ್ತು? ಕರೆಕ್ಟ್ ಅಲ್ವಾ? ಅಂದರೆ ಇದು ನನ್ನ ಪ್ರಕಾರ ನಾನು ಹೇಳ್ತಿರೋದು, ವಿಶ್ವಜ್ಞಾನದ ಮುಖಾಂತರ ನಾನು ಹೇಳ್ತಿದ್ದೀನಿ. ದೇವರು ಏನು ಮಾಡ್ತಿದ್ದಾರೆ ಅಂತಂದರೆ, ಇದು ನಾನು ಹೇಳೋವಂಥದ್ದು, ನನಗೆ ಗೊತ್ತಿರೋ ಜ್ಞಾನದಲ್ಲಿ ಹೇಳಿರ್ತಕ್ಕಂಥದ್ದು. ನರಕ ಬಂತಪ್ಪ ನಿನ್ನ ಬಸ್ ಸ್ಟಾಪು, ಇಳಿ 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 ಅಂತ ಎದೇಳಿಸ್ತಿದ್ದಾರೆ. ಸೊ ನರಕ ಬಂದಾಗ ನಗ್ತಾ ಬರೋದಕ್ಕಾಗಲ್ಲ, ಅಳ್ತಾನೆ ಬರಬೇಕು. ಅಳ್ತಾ ಇರೋದೇ ಈಗ ಆರೋಗ್ಯ ಅಂತ ಅಂದ್ಕೊಳ್ಳಿ ಈಗ. ಸೊ ಹಾಗಾಗಿ ಇಲ್ಲಿ ಬಂದವ್ರಿಗೆ ಯಾರಿಗೂ ನರಕ ತಪ್ಪಿದ್ದಲ್ಲ. ಶ್ರೀಕೃಷ್ಣ, ಪಾಂಡವರು ಒಳ್ಳೆಯವರ ಕೆಟ್ಟವರ? ಪಾಂಡವರು ಕಥೆ ಪ್ರಕಾರ ಪಾಂಡವರು ಒಳ್ಳೆಯವರು, ಕೌರವರು ಕೆಟ್ಟವರು ತಾನೆ. ಯಾರು ಸರ್ ವನವಾಸಕ್ಕೆ ಹೋಗಿದ್ದು? ಕೌರವರ ಪಾಂಡವರ? ಪಾಂಡವರು. ಯಾರು ಸರ್ ಶ್ರೀಕೃಷ್ಣನ ಕೊಂದಿದ್ದು? ಶ್ರೀಕೃಷ್ಣನ ಕೊಂದಿದ್ದು ಜರ ಅನ್ನೋವಂಥವ್ರು. ಯಾರು ಸರ್ ಇವತ್ತಿಗೂ ಅಷ್ಟೇ ಶ್ರೀಕೃಷ್ಣನ ಊರು ಜಾಗ ನೀರು ಪಾಲಾಗೋಗಲಿ, ಭೂಮಿ ಮೇಲೆ ಇರಬಾರ್ದು ಅಂತ ಶಾಪ ಕೊಡ್ತಾರೆ. ಇದೆಲ್ಲ ನೋಡ್ಕೊಳ್ಳಿ, ಯಾರು ಶಾಪ ಕೊಟ್ಟಿದ್ದು ಅಂತೇಳಿ. ಇವತ್ತು ದ್ವಾರಕಾ ನಗರ ಸಮುದ್ರದೊಳಗಡೆ ಇದೆ, ಭೂಮಿ ಮೇಲೆ ಇಲ್ಲ. ಶಾಪಗ್ರಸ್ತ ಆಗಿದ್ದಕ್ಕೆ ಶ್ರೀಕೃಷ್ಣ. ಯಾಕೆ ಸರ್ ರಾಮ ಸೀತೆಗೆ ವನವಾಸ ಬೇಕಿತ್ತು? ಯಾಕೆ ಸರ್ ರಾಮನಿಗೆ ಸೀತೆ ಬಗ್ಗೆ ಗೊತ್ತಿಲ್ವಾ? ನೋಡಿ, ಎಲ್ಲ ಒಳ್ಳೆಯವ್ರನ್ನ ತೆಗೆದುಕೊಳ್ಳಿ ನೀವು. ಯಾರೇ ಆಗ್ಬೋದು, ಜೀಸಸ್ ಕ್ರೈಸ್ಟ್ ಆಗ್ಬೋದು, ಗೌತಮ ಬುದ್ಧ ಆಗ್ಬೋದು, ಅಥವಾ ಮಹಾತ್ಮ ಗಾಂಧಿ ಆಗ್ಬೋದು, ಬಸವಣ್ಣ ಆಗ್ಬೋದು, ಎಲ್ಲರಿಗೂ ತಪ್ಪಿದ್ದೇ ಅಲ್ಲ. ಸೊ ಹಾಗಾಗಿ ಈ ಭೂಲೋಕದಲ್ಲಿ ನಾವು ಹುಟ್ಟಿದ್ದೇವೆ ಅಂತಂದರೆ ಎಲ್ಲರಿಗೂ ಕಷ್ಟ ಇರೋದು ಸಹಜವಾಗಿರುತ್ತೆ. ಕೆಲವರು ಗೊತ್ತಿಲ್ಲದೆ ನೀವು ಹೇಳ್ದಾಗೆ ಏನೋ ಕೃತಕವಾಗೋ ಅಥವಾ ಹೇಗೇಗೋ ಸಾಲ ಮಾಡ್ಕೊಳ್ಳೋವಂಥ ತೊಂದರೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸಾಲ ಅನ್ನೋವಂಥದ್ದು ಸಾವಿಗೆ ಸಮೀಪವಾಗಿರುವಂಥದ್ದು. ನೋಡಿ, ಯಾರ ಲಾವ ಸಾಲ ಸಾವು, ಲೈಫ್ ಆ್ಯಂಡ್ ಡೆತ್ ಇಸ್ ಜಸ್ಟ್ ದೇರ್ ಮ್ಯಾನ್, ಇಸ್ ಜಸ್ಟ್ ದೇರ್. ಸೊ ಹಾಗಾಗಿ ಈ ಅವೇರ್ನೆಸ್ ಬಂದ ತಕ್ಷಣ ಸಾಲದಿಂದ ಹೊರಗಡೆ ಬರ್ಬೋದು. ಫಸ್ಟ್ ಆಫ್ ಆಲ್ ಇದು ತೀರ್ಸೋಕ್ಕಾಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಯಾಕಂದರೆ ಈ ಸಾಲ ಮಾಡಿದ್ದೆ ಯಾರು? ನಾವು. ತೀರಿಸ್ಬೇಕಾಗಿರೋದು ಯಾರು? ನಾವೇ. ಸಾಲ ಮಾಡೋ ಶಕ್ತಿ ನನಗಿದೆ ಅಂತಂದರೆ ಸಾಲ ತೀರಿಸೋ ಶಕ್ತಿನೂ ನನಗೆ ಭಗವಂತ ಯೂನಿವರ್ಸ್ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಇದಕ್ಕೆ ಹಲವಾರು ಪ್ರೊಸೀಜರ್ ಇದೆ. ಇದು ನನ್ನ ಮನಿ ಬ್ಲೂ ಪ್ರಿಂಟ್, ಸಾಲ ತೀರಿಸುವ ಬ್ಲೂ ಪ್ರಿಂಟಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ.
ಆಲ್ ದ ಡೀಟೇಲ್ಸ್ ಅಬೌಟ್ ಹೌ ಟು ಕ್ಲಿಯರ್ ಡೆಟ್. ಇದಕ್ಕೆ ತುಂಬ ಎಕ್ಸ್ಪ್ಲನೇಷನ್ ಬೇಕು. ಸೊ ಹಾಗಾಗಿ ನಾನಿದು ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಬಟ್ ಸದ್ಯಕ್ಕೆ ನಿಮಗೆ ಇಲ್ಲಿ ವಾಹಿನಿಯಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ಹೇಳ್ತೇನೆ. ನೀವೇನು ಮಾಡಬೇಕು ಅಂತಂದರೆ, ಸಾಲ ತೀರಿಸುವ ದಿನ ಫಸ್ಟು ನಿಮ್ಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಂದ್ರೆ ಈ ರೀತಿ ಮಾಡಿ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. 3 ಗಂಟೆ ಅಂತ ಇಟ್ಕೊಳ್ಳೋಣವಾ, ಅರ್ಲಿ ಮಾರ್ನಿಂಗ್ 3 o'clock ಅರ್ಲಿ ಮಾರ್ನಿಂಗ್ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಯಾಕಂದರೆ ಒಂದಂತೂ ಗೊತ್ತಿರಲಿ, ನಾವು ಮಾಡಿರೋದು ಪಾಪ, ಸಾಲ ಅನ್ನೋದು ಮಹಾಪಾಪ. ಸೊ ಹಾಗಾಗಿ ಅದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು. ಸೊ ಏನೂ ತೊಂದರೆ ಇಲ್ಲ, ಕರ್ಮ ಕಳೆದಾಗ ಅದು ಹೊರಟೋಗುತ್ತೆ, ಸಾಲ ದೊಡ್ಡದಲ್ಲ. ಸೊ ಹಾಗಾಗಿ ನೋಡಿ, ಈ ಪ್ರಪಂಚದಲ್ಲಿ ಗೊತ್ತಿರಲಿ, ಎಲ್ಲ ರಾಜ್ಯಗಳಿಗೂ, ಎಲ್ಲ ದೇಶ ವಿದೇಶಗಳಲ್ಲೂ ಎಲ್ಲರಲ್ಲೂ ಸಾಲ ಇದೆ. ಅಮೇರಿಕಕ್ಕೆ ಸಾಲ ಇದೆ, ಜಪಾನ್ಗೆ ಸಾಲ ಇದೆ. ನೀವೇನೋ ದೊಡ್ಡದು ಮಾಡಿಬಿಟ್ಟೆ ಅಂತ ಅನ್ಕೊಬಿಟ್ಟಿರಾ. ಇಟ್ ಈಸ್ ಅ ಕ್ರೈಮ್, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಮಚ್ ಅ ಥಿಂಗ್ ದಟ್ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್ ಈಸಿಲಿ. ಸೊ ಯು ಮಸ್ಟ್ ಬಿ ಮೈಂಡ್ಫುಲ್ ಆಫ್ ಇಟ್. ಆ್ಯಸ್ ಐ ಟೋಲ್ಡ್ ಯು, ನಾನು ರಿಪೀಟೆಡಾಗಿ ಹೇಳಿದ್ದೇನೆ, ನಾವು ಯಾವುದನ್ನು ಫೋಕಸ್ ಮಾಡ್ತೀವೋ ಅದು ನಮಗೆ ಮ್ಯಾಗ್ನಿಫೈ ಆಗ್ತಾ ಹೋಗುತ್ತೆ. ನೋಡಿ, ನನ್ನ ಹತ್ರ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆ. ನೋಡಿ, ಇಲ್ಲೊಂದು ಪೇಪರ್ ಇರುತ್ತೆ ಅಂದ್ಕೊಳ್ಳಿ. ನಾನು ಇದನ್ನು ಸೂರ್ಯನ ಬೆಳಕಿಗೆ ಇಟ್ಕೊಳ್ತೀನಿ. ಲಾಂಗರ್ ಐ ಕೀಪಲ್ಲ, ಈ ಪೇಪರ್ ಸುಟ್ಟೋಗುತ್ತೆ. ನೋಡಿ, ಒಂದು ವೇಳೆ ಇದಿಲ್ಲ ಅಂತಂದರೆ ಸುಟ್ಟೋಗಲ್ಲ. ಒಂದು ವೇಳೆ ಇದಿದ್ದೂ ನನಗೆ ಶೇಕ್ ಮಾಡ್ತಿದ್ರು ಸುಟ್ಟೋಗಲ್ಲ. ಇಟ್ ಡಸಂಟ್ ಬರ್ನ್. ಬಟ್ ವೆನ್ ಯು ಫೋಕಸ್ ಅಲ್ಲ, ದಿಸ್ ವಿಲ್ ಬರ್ನ್ ಅವೇ. ಯಾಕೆ ಬರ್ನ್ ಆಯಿತು? ಬಿಕಾಸ್ ಯು ಆರ್ ಫೋಕಸ್ಡ್. ನನಗೆ ಯಾವುದ್ರ ಬಗ್ಗೆ ಫೋಕಸ್ ಮಾಡೋಕ್ಕೆ ಹೊರಟಿರೋದು? ಸಾಲ ತೀರಿಸೋದಕ್ಕೆ ಫೋಕಸ್ ಕೊಡ್ತಿದ್ದೀನಿ. ಖಂಡಿತ ಸಾಲ ತೀರೋಗುತ್ತೆ. ಇದು ಮೊದಲಿಗೆ ಡೇಟ್ ತೆಗೆದುಕೊಳ್ಬೇಕು. ಹೇಗೆ ಡೇಟ್ ತೆಗೆದುಕೊಳ್ಳೋದು? ಬೆಳಗ್ಗೆ 3 ಗಂಟೆಗೆ ಎದ್ದೇಳಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ತಣ್ಣೀರಲ್ಲಿ ಸ್ನಾನ ಮಾಡಿ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಉಪ್ಪು ತೆಗೆದುಕೊಳ್ಳಿ. 1 ಹಿಡಿ ಉಪ್ಪು ತೆಗೆದುಕೊಂಡು ಒಂದು ಪೆನ್ನನ್ನು ರೈಟ್ ಹ್ಯಾಂಡಲ್ಲಿ ತೆಗೆದುಕೊಳ್ಳಿ. ಇಲ್ಲ ಮರಳಿದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಮರಳಿಟ್ಕೊಳ್ಳಿ, ಮರಳು. ಈಗ ನಿಮಗೆ 9 ನಿಮಿಷ ನೀವು ಧ್ಯಾನ ಮಾಡಬೇಕು. ನೀವು ಜಸ್ಟ್ ಕಣ್ಣು ಮುಚ್ಕೊಂಡು ನನ್ನ ಸಾಲ ತೀರುವ ಕೊನೆಯ ದಿನಾಂಕ ಯಾವುದು ಅಂತ ನೀವು ಕೇಳ್ಕೊಳ್ತೀರಾ. ಯಾರನ್ನ ಕೇಳ್ತಿರೋದು? ಈಗ ನೀವು ಕೇಳ್ತಿರೋದು ಯೂನಿವರ್ಸ್ನ, ನೀವು ಕೇಳ್ತಿರೋದು ವಿಶ್ವವನ್ನು, ನೀವು ಕೇಳ್ತಿರೋದು ಭಗವಂತನನ್ನು. ಒಂದು ಗೊತ್ತಿರಲಿ, ಈ ಮಾಡರ್ನ್ ಕಲಿಯುಗದ ಸಮಾಜಕ್ಕೆ ಗೂಗಲ್ ಮೇಲಿರೋ ವಿಶ್ವಾಸ ಗಾಡ್ ಮೇಲಿಲ್ಲ. ಸೊ ನಿಮ್ಗೆಲ್ರಿಗೂ ನಾನು ಇದು ಹೇಳ್ತಿದ್ರೆ ಇದೊಂಥರ ಫನ್ ಅನಿಸ್ತಿರುತ್ತೆ, ಫನ್ನಿ. ಇಟ್ ಈಸ್ ಲುಕಿಂಗ್ ಸೋ ಫೂಲಿಶ್ ಬಿಕಾಸ್ ನಮಗೆ ಟೆಂಪ್ಟೇಷನ್ ಏನು ಗೊತ್ತಾ? ಮಾಡರ್ನ್ ಎಜುಕೇಷನ್, ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ಗ್ಯಾಜೆಟ್ಸ್, ಗೂಗಲ್ ಕಂಡಿಡೋ ಶಕ್ತಿ ಕೊಟ್ಟಿದ್ದು ಯೂನಿವರ್ಸೇ ತಾನೆ. ಅದನ್ನು ನಾವು ಮರ್ತೋಗಿರ್ತೇವೆ. ಸೊ ಹಾಗಾಗಿ ಯಾವತ್ತೂ ತಿಳ್ಕೊಳ್ಳಿ, ದೇವ್ರನ್ನ ಕೇಳೋದಕ್ಕೆ ನಾನು ಹೇಳಿರೋದು. ಆ ಯೂನಿವರ್ಸ್ಗೆ ನಮ್ಮ ಇಂದು, ನಮ್ಮ ನಾಳೆ ಎಲ್ಲವೂ ಗೊತ್ತಿದೆ. ಅವನಿಗೆಲ್ಲ ಗೊತ್ತಿರೋ ಕಾರಣ ನಮ್ಮ ಸಾಲದ ಕೊನೆಯ ದಿನಾಂಕ ಅವನಿಗೇನು ದೊಡ್ಡದಲ್ಲ. ಸೊ ಹಾಗಾಗಿ ನಾವು ಮಾತಾಡ್ತಿರೋದು ಯಾರ ಜೊತೆ? ವಿಶ್ವದ ಜೊತೆ ಗೊತ್ತಿರಲಿ, ನಾಟ್ ಮನುಷ್ಯನ ಜೊತೆ. ನೀವು 3 ಗಂಟೆಗೆ ಎದ್ದಿದ್ದು ಅವನಿಗೆ ಗೊತ್ತು. ನಾಟ್ ಎವ್ರಿಬಡಿ ವೇಕ್ಸ್ ಅಪ್ ಅಲ್ಲ, ಎಲ್ಲರೂ ಎದ್ದೇಳಲ್ಲ ಅಲ್ವಾ? ನೀವು ಎದ್ದೇಳಿದ್ದೀರಾ. ಯಾಕೆ ಎದ್ದಿದ್ದೀರಾ? ಒಂದು ವಿಶೇಷ ಸಂಕಲ್ಪಕ್ಕೋಸ್ಕರ. ನೋಡಿ, ತುಂಬ ಸಲ ನಾವು ಅಂದ್ಕೊಳ್ಳೋ ಹರಕೆಗಳೆಲ್ಲ ಫಲಿಸುತ್ತೆ ನಮಗೆ. ಯಾಕೆ ಫಲಿಸುತ್ತೆ? ಬಿಕಾಸ್ ಯು ಆರ್ ಫೋಕಸಿಂಗ್ ಆನ್ ದ್ಯಾಟ್. ನಾವು ಯಾವತ್ತೂ ಹರಕೆ ಹೊತ್ಕೊಳ್ತೇವೆ. ನನಗಿದಾದರೆ ನಾನು ಅಲ್ಲಿ ದೇವಸ್ಥಾನಕ್ಕೆ ಬರ್ತೀನಿ, ನನಗಿದಾದರೆ ನಾನು ಆ ಚರ್ಚಿಗೆ ಬರ್ತೇನೆ, ನನಗಿದಾದರೆ ನಾನು ಆ ಒಂದು ಮಸೀದಿಗೆ ಬರ್ತೀನಿ. ಅದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಆಗಿರುತ್ತೆ. ಏಕೆ? ಬಿಕಾಸ್ ನಮ್ಮ ಫೋಕಸ್, ದೃಢ ಸಂಕಲ್ಪ, ಅದು ನನ್ನ ತಪಸ್ಸು, ಅದು ನನ್ನ ಸಂಕಲ್ಪ, ಅದೆಲ್ಲ ನೆರವೇರಿದೆ ನಮಗೆ. ಇಲ್ಲಿ ನಾವು ಮಾಡ್ತಿರೋದು ಮತ್ತೆ ಸಂಕಲ್ಪನೇ. ನಾವು ಎದ್ದಿರೋ ಉದ್ದೇಶ ಸಾಲ ತೀರಿಸೋದಕ್ಕೋಸ್ಕರ. ಯಾವಾಗ ಉಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ಪೆನ್ನು ಅಥವಾ ಮರಳ ಮೇಲೆ ನನ್ನ ಸಾಲ ತೀರುವ ದಿನಾಂಕ ಅಂತ ನಿಮಗೆ ಬರುತ್ತೆ, ಮನಸ್ಸಲ್ಲೇ ಬರುತ್ತೆ, ಆ ದಿನವನ್ನು ಬರೀರಿ. ಒಂದು ಸಲ ಏನು ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ 2-3 ಡೇಟ್ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಮತ್ತೆ ಇನ್ನೊಂದು ಸಲ ಕೇಳ್ಕೊಳ್ಳಿ. ಆ ಒಂದು ಡೇಟ್ ನಿಮಗೆ ಪದೇ ಪದೇ ಬರ್ತಾನೇ ಇರುತ್ತೆ. ಆ ಡೇಟ್ ಬರೋ ತನಕ ನೀವು ಇದನ್ನು ಮಾಡಬೇಕು. ಕೆಲವ್ರಿಗೆ 1ನೇ ದಿನ ಬರೋದಿಲ್ಲ, ಕೆಲವ್ರಿಗೆ 2ನೇ ದಿನ ಬರ್ಬೋದು, ಕೆಲವ್ರಿಗೆ 3ನೇ ದಿನ ಬರ್ಬೋದು. ಬಟ್ 9 ದಿನ ಮಾಡಿದ್ರೆ ಸಾಕು, ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಲ ಡೇಟ್ ಬಂದರೆ, ಇವತ್ತು 1ನೇ ದಿನ ಡೇಟ್ ಬಂತು ಅಂದ್ಕೊಳ್ಳಿ, ನೀವು ಮತ್ತೆ ಉಳಿದ 8 ದಿನ ಮಾಡಬೇಕು ಅಂತೇನಿಲ್ಲ. ಸೊ ಯಾರಿಗೆ ಬರೋದಿಲ್ವೋ ಅವರು ಮುಂದೆ ಮಾಡಿ. ಈಗ ನನಗೆ ನೀವು ಕೇಳ್ಬೋದು, ಎಲ್ಲವನ್ನೂ ಹೇಳೋದಕ್ಕೆ ನನಗೆ ಆಸೆ ಇದೆ, ಬಟ್ ಜಸ್ಟ್ ಗಿವ್ ಅನ್ ಹೆಡ್ಸ್ ಅಪ್.
ಯಾಕೆ ಉಪ್ಪು ಅಂತ ನೀವು ಕೇಳ್ಬೋದು. ನಾನು ನಿಮ್ಮನ್ನು ಕೇಳ್ತೀನಿ, ನಮ್ಗೆ ಸಾಂಬಾರಲ್ಲೋ ಅಥವಾ ನಾವು ಅಡುಗೆ ಮಾಡೋ ಹತ್ರ ಒಂದು ಇಡೀ ಉಪ್ಪು ಹಾಕಿದ್ರೆ ಆ ಸಾಂಬಾರು ಅದೇನಿದೆಯೋ ನಾವು ಅನ್ನ ಮಾಡಿದ್ರೆ ಎಲ್ಲ ಉಪ್ಪು, ಅದು ಶಕ್ತಿ, ಅದು ರುಚಿ ಬರುತ್ತಲ್ವಾ. ಎಷ್ಟು ಸಮುದ್ರ ಇದೆ ನಮ್ಮ ಭೂಮಿ ಮೇಲೆ? 3 ಭಾಗ ಅಲ್ವಾ? ಅಷ್ಟಕ್ಕೆ ಉಪ್ಪು ಹಾಕಿದ್ದಾರು. ಸೊ ಅಷ್ಟೇ, ನಿಮ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ನಿಮ್ಮ ಕಣ್ಣೀರು ಉಪ್ಪು, ಬೆವರು ಉಪ್ಪು. ಉಪ್ಪು ಯಾಕೆ ಉಪ್ಪು? ಉಪ್ಪಿಗೆ ಎಲ್ಲವನ್ನು ನೀಗಿಸೋ ಶಕ್ತಿ ಇದೆ. ದೊಡ್ಡವ್ರು ಹೇಳ್ತಿದ್ರು, ನಾವು ಚಿಕ್ಕ ಮಕ್ಕಳಿದ್ದಾಗ, ಅವಾಗ ಏನಾದರೂ ಭೂತಾನೋ ಪ್ರೇತಾನೋ ಬಂದರೆ ಸಡನ್ನಾಗಿ ಒಂದು ನೀನು ರೀಸರ್ಚ್ ಮಾಡಿ ಅದನ್ನು ಕೈಯಲ್ಲಿ ಮಣ್ಣಿಟ್ಕೊಂಡ್ಬಿಟ್ರೆ ಸಾಕು, ದೆವ್ವ ಬರಲ್ಲ ಅಂತೇಳಿ. ಅಷ್ಟು ಶಕ್ತಿ ಇದೆ ರೀ ಉಪ್ಪಿಗೆ. ಸೊ ಹಾಗಾಗಿ ಪ್ರತಿದಿನ ಅಥವಾ ವಾರದಲ್ಲಿ 1 ದಿನವಾದರೂ ಮನೆಯನ್ನು ಒರೆಸ್ಬೇಕಂತಂದರೆ ನೀರಿಗೆ 1-2 ಅಗಳು ಉಪ್ಪು ಹಾಕ್ಕೊಂಡು ಒರೆಸ್ಬೇಕು, ಕಲ್ಲುಪ್ಪು ಹಾಕ್ಕೊಂಡು ಒರೆಸ್ಬೇಕು. ಉಪ್ಪನ್ನು ನಿಮ್ಮ ಮನೆಯಲ್ಲಿ ಎಲ್ಲ ಒಂದೊಂದು ಮೂಲೆಯಲ್ಲಿ, ಸಪೋಸ್ ಈಗ 4 ಮೂಲೆಗಳಿರುತ್ತೆ ಅಂದ್ಕೊಳ್ಳಿ, ಯಾವುದಾದ್ರೂ ಒಂದು ಮೂಲೆ ನಾರ್ತ್ ಡಿರೆಕ್ಷನಲ್ಲಿ ಉಪ್ಪಿಟ್ರೆ ನೆಗೆಟಿವ್ ಎನರ್ಜೀಸ್ ತುಂಬ ಕಡಿಮೆ ಆಗುತ್ತೆ. ತುಂಬ ತತ್ವಗಳಿದೆ ಇದರಲ್ಲಿ ಉಪ್ಪಿನ ಬಗ್ಗೆ. ಸೊ ಮುಂದೊಂದು ದಿನ ಇನ್ನೊಂದು ಸಲ ನಾವು ಮಾತಾಡೋಣ ಈ ಎಲ್ಲ ಕ್ರಿಯೆಗಳ ಬಗ್ಗೆ. ಭಾರತ ದೇಶದಲ್ಲಿ ಏನೋ ಉಪ್ಪಿನ ಮಹತ್ವವೇನು, ಅಥವಾ ನಿಂಬೆಹಣ್ಣಿನ ಮಹತ್ವವೇನು, ಯಾಕೆ ನಾವು ತಾಯ್ತ ಕಟ್ಕೋಬೇಕು, ಯಾಕೆ ನಾವು ವಾಸ್ತುಶಾಸ್ತ್ರದ ಬಗ್ಗೆ ಏನು ತಿಳ್ಕೋಬೇಕು, ಇವೆಲ್ಲವೂ ಇದೆ. ಬಟ್ ನಾವೇನು ಮಾಡಿದ್ದೀವಿ, ಈ ಮಾಡರ್ನಿಟಿ, ನಾನು ಹೇಳಿದ್ನಲ್ವ, ಗೂಗಲ್ ಬಂದಾಗಿಂದ ಗಾಡನ್ನೇ ಮರ್ತೋಗಿದ್ದೀವಿ. ಸೊ ಅದ್ರ ಬಗ್ಗೆ ನಾವು ಮುಂದೆ ಇನ್ನೂ ಎಪಿಸೋಡ್ಗಳು ಹೆಚ್ಚು ಮಾಡೋಣ. ಬಟ್ ಸದ್ಯಕ್ಕೆ ಇಷ್ಟು ಗೊತ್ತಿರಲಿ. ಡೇಟ್ ಬರುತ್ತೆ ನಿಮಗೀಗ, ಯಾವುದೋ ಒಂದು ಡೇಟ್ ಬಂತಪ್ಪ. ಫಾರ್ ಎಕ್ಸಾಂಪಲ್ ಡಿಸೆಂಬರ್ 1ನೇ ತಾರೀಕು 2025 ಅಂದ್ಕೊಳ್ಳೋಣ. ಡಿಸೆಂಬರ್ 1, 2025. ಸೊ ಇವಾಗ ಏನು ಮಾಡಬೇಕು, ಪ್ರತಿದಿನ ಇನ್ಮೇಲೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಿಮ್ಮ ಸಾಲಗಳನ್ನೆಲ್ಲ ಪಟ್ಟಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವುದ್ರಲ್ಲಿ ಪಟ್ಟಿ ಮಾಡಬೇಕು? ಬ್ಲ್ಯಾಕ್ ಇಂಕಲ್ಲಿ ಪಟ್ಟಿ ಮಾಡಬೇಕು. ಸಪೋಸ್ ನನಗೆ 10 ಜನಕ್ಕೆ ಸಾಲ ಕೊಡೋದಿದೆ ಅಂದ್ಕೊಳ್ಳಿ. ಸೊ ಈಗ ನಾನು ಬರಿತೇನೆ. ಮೊದಲು ಚಿಕ್ಕದ್ರಿಂದ ದೊಡ್ಡದು ಬರೀಬೇಕು, ದೊಡ್ಡದ್ರಿಂದ ಚಿಕ್ಕದಲ್ಲ. ಇಂಟ್ರೆಸ್ಟ್ ಎಷ್ಟನ್ನ ಕಟ್ಕೊಳ್ಳಿ, ಯಾವುದೋ ಇಂಟ್ರೆಸ್ಟ್ ಜಾಸ್ತಿ ಕಟ್ತಿರ್ತೀರ ಅದನ್ನು ಫಸ್ಟ್ ಬರ್ಕೊಳ್ಬೇಡಿ, ಚಿಕ್ಕದು ಫಸ್ಟ್ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಕ್ರೆಡಿಟ್ ಕಾರ್ಡ್ಗೆ 10,000 ಕೊಡಬೇಕು ಅಂದ್ಕೊಳ್ಳಿ. ಇನ್ಯಾರಿಗೋ ರಮೇಶ್ ಅನ್ನೋರಿಗೆ 1 ಲಕ್ಷ ಕೊಡಬೇಕು ಅಂದ್ಕೊಳ್ಳಿ, ರಮೇಶ್. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 5 ಲಕ್ಷ ಸಾಲ ಇದೆ ಅಂದ್ಕೊಳ್ಳಿ. ಈ ರೀತಿ ಎಲ್ಲ ಸಾಲ ಪಟ್ಟಿ ಮಾಡಿ. ಸಾಲ ಪಟ್ಟಿ ಮಾಡಿದಾದ್ಮೇಲೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ರೆಡ್ಡಿಂಗ್ ಪೆನ್ ತೆಗೆದುಕೊಂಡು ಈಗ ಇದನ್ನು ಮನಸ್ಸಲ್ಲಿ ಹೇಳ್ಕೊಂಡು ಒಂದೊಂದನ್ನೇ ಕಾಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ಫಸ್ಟು ಕ್ರೆಡಿಟ್ ಕಾರ್ಡು, ಈಗ ಮನಸ್ಸಲ್ಲಿ ಅಂದ್ಕೋಬೇಕು, ಕ್ರೆಡಿಟ್ ಕಾರ್ಡ್ಗೆ ಕೊಡಬೇಕಾಗಿರುವ 10,000 ರೂಪಾಯಿಯನ್ನು ನಾನು ಡಿಸೆಂಬರ್ 1, 2025 ಒಳಗೆ ಸಂಪೂರ್ಣವಾಗಿ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತೇಳಿ 10,000ವನ್ನು ರೆಡ್ಡಿಂಕಲ್ಲಿ ಕಾಟ್ ಮಾಡಬೇಕು. ನೆಕ್ಸ್ಟು ರಮೇಶ್ಗೆ 1 ಲಕ್ಷ ಕೊಡಬೇಕು. ನಾನು ರಮೇಶ್ಗೆ ಕೊಡಬೇಕಾಗಿರುವ 1 ಲಕ್ಷ ರೂಪಾಯಿಯನ್ನು ಡಿಸೆಂಬರ್ 1, 2025 ಒಳಗೆ ಸಂಪೂರ್ಣವಾಗಿ ಸಮಯಕ್ಕೆ ಸರಿಯಾಗಿ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ದೆನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 5 ಲ್ಯಾಕ್ಸ್. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಟ್ಟಬೇಕಾಗಿರುವ 5 ಲಕ್ಷ ರೂಪಾಯಿಯನ್ನು ಡಿಸೆಂಬರ್ 1, 2025 ಒಳಗೆ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಈಗೆಲ್ಲ ಕಟ್ ಮಾಡಿದ್ನ, ಈಗೇನು ಮಾಡಬೇಕು, ಇದನ್ನು, ಈ ಪೇಪರ್ನ ಫೋಲ್ಡ್ ಮಾಡಿ ಮ್ಯಾಚ್ ಬಾಕ್ಸ್ ತೆಗೆದುಕೊಂಡು ಇದನ್ನು ನೋಡಿ ಹೋಮಕುಂಡ ಇದೆ ನನ್ನ ಹತ್ರ, ಈ ಹೋಮಕುಂಡಕ್ಕೆ ಹಾಕಿ ಬೆಂಕಿ ಹಚ್ಕೊಳ್ಬೇಕು. ಇವಾಗ ಹೇಳ್ಕೊಳ್ಬೇಕು, ನನ್ನ ಎಲ್ಲ ಕೊಡುವಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನೋಡಿ ಭಸ್ಮ ಆಗೋಯ್ತು. ನಮ್ಮ ಕರ್ಮಗಳ್ರಿ ಇದು, ನಮ್ಮ ಕೆಟ್ಟದ್ರಿ ಇದು. ಸಾಲ ಒಳ್ಳೇದಲ್ಲ ರೀ, ಇದನ್ನು ನಾವು ಭಸ್ಮ ಮಾಡಿ ಬೋಧಿ ಮಾಡಿಬಿಡ್ಬೇಕು. ಪ್ರತಿದಿನ ನನ್ನ ಹತ್ರ ಎಷ್ಟು ಜನ ಬಂದಿದ್ದಾರೆ, ಇದಕ್ಕಿನ್ನೂ ಇದೆ, ನಾನು ಜಸ್ಟ್ ಸ್ಯಾಂಪಲಾಗಿ ಒಂಚೂರು ಹೇಳಿದಷ್ಟೇ. ಇದನ್ನು ಯಾರು ಮಾಡ್ತಾರೋ ಐ ಡೋಂಟ್ ನೋ, ಮ್ಯಾಕ್ಸಿಮಮ್ 6 ತಿಂಗಳಪ್ಪ, ಮ್ಯಾಕ್ಸಿಮಮ್. ಇಲ್ಲ ಜಾಸ್ತಿ ಏನೋ ದೊಡ್ಡ ಕರ್ಮಗಳಿದ್ರೆ ಇನ್ನೊಂಚೂರು ಹಿಡಿಬೋದಷ್ಟೇ. ಸಾಲ ಇರೋದೇ ಇಲ್ಲ ರೀ, ಅನ್ಲೆಸ್ ದ ಕರ್ಮ ಈಸ್ ವೆರಿ ವೆರಿ ಹ್ಯೂಜ್. ಬಟ್ ನಾರ್ಮಲಿ ಎವ್ರಿಥಿಂಗ್ ಫೇಡ್ಸ್ ಅವೇ ಬಿಕಾಸ್ ಯು ಆರ್ ಅವೇರ್.
ಎಷ್ಟೋ ಜನಕ್ಕೆ ದೇವರು ಸಾಲ ತೀರಿಸ್ಬೇಕು ಅಂತ ಮೂಲ ಕೊಡಬೇಕು, ಅವನಿಗೆ ಮಾರ್ಗ ತೋರಿಸ್ಬೇಕು, ದುಡ್ಡಿನ ಅರಿವು ಕೊಡಬೇಕು ಅಂತಿರ್ತಾನೆ. ನಿನ್ನ ಸಾಲ ಎಷ್ಟು ಅಂತ ಯೂನಿವರ್ಸ್ ಬಂದು ಕೇಳುತ್ತೆ, ದೇವ್ರು ಬಂದು ಕೇಳ್ತಾರೆ, ಮಗನೇ ನಿನ್ನ ಸಾಲ ನಾನು ತೀರಿಸ್ಬೇಕಂತಿದ್ದೀನಿ, ನಿನ್ನ ಸಾಲ ಎಷ್ಟು ಅಂತಂತೇಳಿ. ಸಾಲ ಮಾಡಿರೋರ್ಗೆ ಅವ್ರ ಸಾಲನೇ ಗೊತ್ತಿರಲ್ಲ. ಬೇಕಾದರೆ ಕೇಳಿ ನೋಡಿ ನೀವು, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಇದು. ಎಷ್ಟು ಜನ ಸಾಲದವ್ರು ನನ್ನ ಹತ್ರ ಬಂದಿದ್ದಾರೆ. ನಾನು ಕೇಳ್ತೀನಿ ಎಷ್ಟಿದೆ ಸಾಲ ಅಂತಂದರೆ ರೌಂಡ್ ಆಫ್ ಮಾಡಿ ಹೇಳ್ತಾರೆ ಹೊರತು ಒಬ್ಬರೂ ಸಹ ನೆಟ್ಟಿಗೆ ಹೇಳಲ್ಲ. ಯಾಕಂದರೆ ಅವ್ರು ಬರದೇ ಇರಲ್ಲ. ಯಾಕೆ ಬರೆಯಲ್ಲ ಅಂತಂದ್ರೆ ಅದೇನೋ ಭಯನಂತೆ. ಅಯ್ಯೋ ಬರೆಯೋದಕ್ಕೆ ಭಯ ಆಗ್ತದೆ ಸ್ವಾಮಿ ಅಂತಾರೆ. ಸಾಲ ಮಾಡಿದಾಗ ಭಯ ಆಗಲಿಲ್ಲ, ಬರಿಬೇಕಂದ್ರೆ ಭಯನಂತೆ. ಅದೇನೋ ನನಗೆ ಗೊತ್ತಿಲ್ಲ. ನಿಮ್ಮ ಬಗ್ಗೆ ನಿಮಗೇ ಗೊತ್ತಿಲ್ಲದೆ ಇದ್ದರೆ ಯೂನಿವರ್ಸ್ ಯಾಕ್ರಿ ಸಹಾಯ ಮಾಡಬೇಕು ನಿಮಗೆ? ವೆನ್ ಯು ರೈಟ್ ಇಟ್ ಎವ್ರಿ ಡೇ. ಇದು ನನ್ನ ಮನಿ ಈಸ್ ಹ್ಯಾಪಿನೆಸ್ ಆ್ಯಪಲ್ಲೂ ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ. ಎವ್ರಿ ಡೇ ಯು ಶುಡ್ ಬಿ ಆನ್ ಟಾಪ್ ಆಫ್ ಯುವರ್ ಲೋನ್ಸ್, ನಾಟ್ ಲೋನ್ಸ್ ಆನ್ ಟಾಪ್ ಆಫ್ ಯು. ಮೊದಲಿಗೆ ಯಾವುದೋ ಒಂದು ಬೆಟ್ಟ ಹತ್ತಕ್ಕೆ ಹೋಗ್ತೀವಿ, ಕೆಳಗಡೆ ನಿಂತ್ಕೊಂಡು ಮೇಲೆ ನೋಡ್ತಾ ಇರ್ತೀವಿ, ಬೆಟ್ಟ ತುಂಬ ದೊಡ್ಡದು ಅಂತ ಕಾಣಿಸುತ್ತೆ. ಯಾವಾಗ ನಿಧಾನವಾಗಿ ನಾವು ಬೆಟ್ಟ ಹತ್ತು ಬಿಡ್ತೀವೋ ಬೆಟ್ಟ ನಮ್ಮ ಕಾಲು ಕೆಳಗಡೆ ಇರುತ್ತೆ, ಗೊತ್ತಿರಲಿ. ಸೊ ಯಾವಾಗ ಈ ಎಕ್ಸಸೈಸ್ ಮಾಡ್ತೀವೋ ಮೈಂಡು ಎಷ್ಟು ಪ್ರಬುದ್ಧವಾಗಿ ಬೆಳೆಯುತ್ತೆ ಅಂತಂದರೆ ಇಟ್ ಬಿಕಮ್ಸ್ ವೆರಿ ಸ್ಟ್ರಾಂಗ್. ಬಟ್ ದ ಪ್ರಾಬ್ಲಮ್ ಬಿಕಮ್ಸ್ ವೆರಿ ವೆರಿ ವೀಕ್, ಸ್ಮಾಲ್, ಫೀಬಲ್, ನಥಿಂಗ್ ಅನಿಸುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ಮೈಂಡ್ಫುಲ್. ಆಮೇಲೆ ಏನೆಲ್ಲ ನಿಲ್ಲಿಸ್ಬೇಕು ಇದೆಲ್ಲ ಬ್ಲೂ ಪ್ರಿಂಟಲ್ಲಿದೆ. ಕೆಲವು ತಕ್ಕ ಮಟ್ಟಿಗೆ ಹಬ್ಬಗಳು ಮಾಡಬಾರ್ದು, ತಕ್ಕ ಮಟ್ಟಿಗೆ ಯಾರಿಗೂ ಕಾಣಿಸ್ಕೊಳ್ಬಾರ್ದು, ಸೈಲೆಂಟಾಗಿ ಕೆಲಸ ಮಾಡಬೇಕು. 8 ಅವರ್ ಕೆಲಸ ಮಾಡ್ತಿರ್ತೀವಿ, 24 ಗಂಟೆ ಇದೆ. ದೇವರು 24 ಗಂಟೆನೂ ಶ್ರಮ ವಹಿಸ್ತಾನೆ, ಅವನು ರೆಸ್ಟೇ ತೊಗೊಳ್ಳಲ್ಲ ದೇವರು. ನಾವು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ. ವಿಶೇಷವಾಗಿ ಬಿಸ್ನೆಸ್ ಮಾಡಿದ್ರೆ ತುಂಬ ಈಸಿಯಾಗಿ ಸಾಲ ತೀರಿಸ್ಬೋದು. ಬಟ್ ಕೆಲಸಗಳಿಗೆ ಹೋಗೋರಿಗೆ ಪಾರ್ಟ್ ಟೈಮ್ ಏನಾದರೂ ಮಾಡಬೇಕು, ಬಿಸ್ನೆಸ್ಸೇ ಮಾಡಬೇಕು. ಎಷ್ಟೋ ಜನ ನನ್ನ ಹತ್ರ ಎಕ್ಸಾಂಪಲ್ಸ್ ಇದೆ. ಒಂದು ಅಜ್ಜಿ ಬರ್ತಾರೆ ನನ್ನ ಹತ್ರ, ಅವರು ಸಾಲ ಹೇಳ್ತೀನಿ ಇವರು ಏನಾಯಿತು ಅಂಥೇಳಿ. ಅಜ್ಜಿ ಚೀಟಿ ವ್ಯಾಪಾರ ಮಾಡ್ತಿದ್ರಂತೆ, ಚೀಟಿ ವ್ಯವಹಾರ. ಆ ಚೀಟಿ ವ್ಯವಹಾರದಲ್ಲಿ ಏನೋ ಚೀಟಿಗಳು ತೊಗೊಂಡು ಓಡೋಗ್ಬಿಟ್ರು. ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನಾನು ಯಾವತ್ತೂ ಚೀಟಿ ಹಾಕಲಿಲ್ಲ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಬಟ್ ಅವ್ರು ಚೀಟಿ ವ್ಯಾಪಾರ ಮಾಡಿ ಲಾಸ್ ಆಗಿಬಿಟ್ಟಿದ್ದೀನಿ ಸ್ವಾಮಿ ಅಂತ ಹೇಳ್ತಿದ್ರು. ಗಂಡ ಇಲ್ಲ, 60 ವರ್ಷ ಆಗೋಗಿದೆ. ಅವ್ರ ಮಗ ಇದ್ದಾನೆ, ಅವ್ರ ಮಗ ಆಟೋ ಓಡಿಸ್ತಾರಂತೆ. ಆಮೇಲೆ ಸೊಸೆ ಇದ್ದಾರೆ, ಮದುವೆ ಆಗಿದೆ. ಯಾವತ್ತೂ ಅವ್ರ ಮನೇಲಿ ಹೇಳ್ತಿದ್ರಂತೆ ಅವ್ರ ಮಗ ಮತ್ತು ಸೊಸೆ, ಯಾಕಂದರೆ ಈ ಚೀಟಿ ಲಾಸ್ ಆಗಿಬಿಟ್ಟು ಈ ಚೀಟಿ ದುಡ್ಡು ಕೇಳೋಕ್ಕೆ ಬರ್ತಾರಲ್ಲ ಮನೆಗೆ, ಬಂದಾಗೆಲ್ಲ ಮನೆ ಹತ್ರ ಗಲಾಟೆ. ಈಗ ಮಗನಿಗೆ ಆ್ಯಕ್ಚುಲಿ ಮಗ ಏನೂ ತಪ್ಪು ಮಾಡಲಿಲ್ಲ. ಮಗ ಹೇಳೋದು, ಅಮ್ಮ ನಾನು ಆಟೋ ಓಡಿಸ್ಕೊಂಡು ನಿನ್ನ ಸಾಲ ಹೆಂಗಮ್ಮ ತೀರಿಸ್ಲಿ, ಯಾಕಂದರೆ ಸಾವಿರಗಳಲ್ಲಿಲ್ಲ ಲಕ್ಷಗಳಲ್ಲಿದೆ, ನಾನು ಹೇಗೆ ತೀರಿಸ್ಲಿ? 16 ಲಕ್ಷ ಇತ್ತು ಅಜ್ಜಿಗೆ ಸಾಲ. ಸೊ ಇವ್ರೇನು ಮಾಡೋದು, ಅವರು ಮಗ ಹೇಳ್ತಿದ್ನಂತೆ, ಸೊಸೆನೂ ಹೇಳ್ತಿದ್ರಂತೆ, ನೀನು ಮನೆ ಬಿಟ್ಟು ಹೋಗು, ಇಲ್ಲ ಎಲ್ಲಾದರೂ ಹೋಗು, ಏನಾದ್ರು ಸತ್ತೋದ್ರೂ ನಮಗೇನು ತೊಂದರೆ ಇಲ್ಲ, ನಮ್ಮ ಕೈಲೂ ತೀರ್ಸೋಕ್ಕಾಗಲ್ಲಪ್ಪ ನಿನ್ನ ಸಾಲನ. ಅಜ್ಜಿ ಯಾವತ್ತೂ ಅಂದ್ಕೊಳ್ಳೋರಂತೆ. ಇದು ಬೆಂಗಳೂರವರು ನನ್ನ ಹತ್ರ ಬಂದು ಹೇಳ್ತಿದ್ದು. ಅಲ್ಲಿ ಮೈಸೂರದು ರೈಲ್ವೆ ಟ್ರ್ಯಾಕ್ ಇದೆ ಅಂತೆ ಅವ್ರ ಮನೆ ಹತ್ರ. ಅವ್ರು ಯಾವಾಗ ಹೋಗಿ ನಿಂತ್ಕೊಳ್ಳೋದಂತೆ, ನಾನು ಸತ್ತೋಗ್ಬಿಡ್ಬೇಕು, ರೈಲಿಗೆ ಸಿಕ್ಕಾಕ್ಕೊಂಡ್ಬಿಡ್ಬೇಕು ಅಂಥೇಳಿ. ರೈಲ್ ಬಂದಾಗ ಭಯ ಆಗ್ಬಿಡೋದು, ಇನ್ನೇನು ಟ್ರೈನ್ ಬರಬೇಕು, ಬರ್ತಿದ್ದೆ ಅಂದಾಗ ಭಯ, ಏನೋ ಆಚೆಗೆ ಬಂದ್ಬಿಡೋದು, ಅಯ್ಯೋ ಸಾಯೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಅಷ್ಟು ಈಸಿ ಅಲ್ಲ ಸರ್ ಸಾಯೋದು, ಇದು ತುಂಬ ಕಷ್ಟ ಇದೆ. ಬಟ್ ಎನಿವೇ ಆಗಲಿಲ್ಲ. ಸೊ ನನ್ನ ಹತ್ರ ಬಂದಿದ್ದರು ಅಜ್ಜಿ. ಆಗ ನಾನು ಎಲ್ಲ ಮಾತಾಡಿ ಎಲ್ಲ ಹೇಳಿದ್ಮೇಲೆ ಅಜ್ಜಿ ಪ್ಲ್ಯಾನ್ ಮಾಡ್ತಾರೆ, ನಾನೇನೋ ಒಂದು ಮಾಡ್ತೀನಿ ಸ್ವಾಮಿ ಅಂತಂತೇಳಿ. ಆಗ ಒಂದು 2 ಹುಡುಗರನ್ನ ಇಟ್ಕೊಂಡು ಕೆಲಸಕ್ಕೆ ಇಟ್ಕೊಂಡು ಆವಾಗ ಒಂದು ಸಣ್ಣ ಬಂಡಿ ಮೇಲೆ ಒಂದು ಅಡುಗೆ ಮಾಡೋವಂಥದ್ದು, ಬ್ರೇಕ್ಫಾಸ್ಟ್ ಮಾಡೋವಂಥದ್ದು, ಲಂಚ್ ಮಾಡೋವಂಥದ್ದು ಒಂದು ಮಾಡ್ತಾರೆ. ಈಗ ನನಗೆ ಹೇಳಿ ನೀವು, ಸಪೋಸ್ ಒಂದು 100 ಮೀಲ್ಸ್ ಹೋಯ್ತಪ್ಪ, 50 ರೂಪಾಯಿ ಅಂದ್ಕೊಳ್ಳೋಣ. ಎಷ್ಟು 50 ರೂಪಾಯಿಗೆ ಒಂದು ಮೀಲ್ ಸೇಲ್ ಮಾಡಿದ್ರೆ 100 ಮೀಲ್ಸ್ಗೆ ಎಷ್ಟಾಗುತ್ತೆ? 5,000 ರೂಪಾಯಿ ಆಗುತ್ತೆ. 5,000 ರೂಪಾಯಿ ಆಗುತ್ತೆ. ಅರ್ಧ ತೆಗೆದು ಹಾಕಿದ್ರು ಅರ್ಧ ಉಳಿಯುತ್ತಾ? 2,500 ಉಳಿಯುತ್ತೆ ಅಂದ್ಕೊಳ್ಳೋಣ. 2,000 ಅಂದ್ಕೊಳ್ಳಿ, 60,000 ಆಯಿತಾ ತಿಂಗಳಿಗೆ? ಇದು ಲಂಚ್ ಅಂದ್ಕೊಳ್ಳೋಣ. ಬೆಳಿಗ್ಗೆ ತಿಂಡಿ ಅದೊಂದು 100 ಪ್ಲೇಟೋ ಇಲ್ಲ ಎಷ್ಟೋ ಹೋಯ್ತು ಅಂದ್ಕೊಳ್ಳಿ. ಬೆಳಿಗ್ಗೆ ಮಧ್ಯಾಹ್ನ ನೀವು ಲೆಕ್ಕ ಹಾಕಿದ್ರೆ ಲಕ್ಷದ ಮೇಲೆ ಆಯಿತಾ? ಸಿಂಪಲ್ ಮ್ಯಾಥಮೆಟಿಕ್ಸ್ ಅಲ್ವ ಸರ್? ಇದರಲ್ಲಿ ರೊಬೋಟಿಕ್ಸ್ ಏನೂ ಇಲ್ಲ, ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ ಅಜ್ಜಿ ಮಾಡ್ತಾರೆ, ಎಕ್ಸಾಕ್ಟ್ಲಿ 1 ವರ್ಷದಲ್ಲಿ 16 ಲಕ್ಷ ತೀರಿಸ್ತಾರೆ. ಇವತ್ತು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಿದ್ದಾರೆ. ದೇರ್ ಆರ್ ಸೋ ಮೆನಿ ಪೀಪಲ್ ಲೈಕ್ ದ್ಯಾಟ್, ಸ್ಮಾಲ್ ಲಿಟಲ್ ಥಿಂಗ್ಸ್. ದೇರ್ ಇಸ್ ಒನ್ ಪರ್ಸನ್ ದಟ್ ಐ ನೋ, ಇವರು ಸಾಲದಲ್ಲಿದ್ದರು, ಲಾಂಡ್ರಿ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಗೊತ್ತೇ ಇಲ್ಲ ನೋಡಿ ಲಾಂಡ್ರಿಯಲ್ಲಿ ಎಷ್ಟು ಲಾಭ ಇದೆ ಅಂತೇಳಿ.
ಈಗ ಯೂಶ್ವಲಿ ಒಂದು ಬಟ್ಟೆ ಅಯನ್ ಮಾಡಿಸ್ಕೊಳ್ಳೋದಕ್ಕೆ ಈಗಿರೋ ರೇಟ್ 15 ರೂಪಾಯಿ. ಈ ಫ್ಯಾಬ್ರಿಕ್ ಸ್ಪಾ, ಲಾಂಡ್ರೋ ಕಾರ್ಟ್ ಆಗಲಿ, ಸ್ಪಿನ್ ಸೈಕಲ್ ಆಗಲಿ, ಇದೆಲ್ಲ ಜಾಸ್ತಿ ಇರುತ್ತೆ. ಬಟ್ ನಾರ್ಮಲ್ ಲಾಂಡ್ರಿ ಅಂದರೂ 10 ರೂಪಾಯಿ ಆದರೂ ತೆಗೆದುಕೊಳ್ತಾರೆ. ಒಂದು ದಿನಕ್ಕೆ 1,000 ಬಟ್ಟೆ ಅಯನ್ ಮಾಡಿದ್ರೆ 10 ರೂಪಾಯಿಗೆ ನನಗೆ ಎಷ್ಟು ಬರುತ್ತೆ ಸರ್? 10,000 ಬರುತ್ತೆ. ತಿಂಗಳಿಗೆ ಎಷ್ಟು ಇವರೇ? 3 ಲಕ್ಷ ಅಷ್ಟೇ ತಾನೇ? ಸಿ, ಇದೆಲ್ಲ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ಡೋಂಟ್ ಪ್ರೊಡ್ಯೂಸ್ ಎಕ್ಸ್ಕ್ಯೂಸಸ್ ಮ್ಯಾನ್. ನಾನು ಆಗಲೇ ಹೇಳಿದ್ದೀನಿ, ಯಾವುದೆಲ್ಲ ನಾನು ಉತ್ತರ ಹೇಳೋಕ್ಕೆ ಟ್ರೈ ಮಾಡ್ತೀನೋ ಎಕ್ಸ್ಕ್ಯೂಸೇ ನಿಮ್ಗೆ ಬರ್ತಿರುತ್ತೆ ಮೈಂಡಲ್ಲಿ. ನಾನು ಮಾಡಿ ತೋರಿಸ್ಲಾ? ಆಮೇಲೆ ಇದೇ ನಮ್ಮದು ಆಲ್ರೆಡಿ. ನಾನು ಬೇಕಾದ್ರೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಈಗ ನೋಡಿ, ನಾನು ಹೇಳ್ತಿದ್ದೀನಲ್ಲ, ನೀವು ಹೇಳ್ಬೋದು ಅದು ಹೆಂಗೆ ಸಾಧ್ಯ ಅಂತ. ಬನ್ನಿ ತೋರಿಸ್ತೀನಿ ನಾನು. 1000 ಬಟ್ಟೆ ಹೆಂಗೆ ಉಜ್ಬಿಡ್ತಾರೆ ಮನುಷ್ಯರಲ್ವಾ? ಹಿಂಗೆ ಕೇಳ್ಬಿಡೋದು. ಹೌದು. ಸೊ ನಮ್ಮ ಮನೆಯಲ್ಲಿ 3 ಜನ ಇರ್ತೀವಿ, 3 ಜನ ಮಾಡ್ತೀವಿ. ನಾನು ಹೇಳ್ತಿರೋದು 300 ಈಚ್ ಅಷ್ಟೇ ಅಪ್ಪ. ಸೊ ನನಗೆ ಎಷ್ಟು ಬಟ್ಟೆ ಮಾಡ್ಬೋದು ಒಂದು ವ್ಯಕ್ತಿ ಅಂತ ನನಗೆ ಗೊತ್ತಿದೆ. ಬಿಕಾಸ್ ಲಾಂಡ್ರಿ ಬಗ್ಗೆ ನಾನು ಸ್ಟಡಿ ಮಾಡಿದ್ದೇನೆ. ನಮ್ಮದು ಲಾಂಡ್ರಿ ಇದೆ, ಅದಕ್ಕೆ ನಾನು ಹೇಳ್ತಿದ್ದೀನಿ. ಇಲ್ಲ ಅನ್ನೋದನ್ನು ನಾನು ಹೇಳೋದೇ ಇಲ್ಲ. ನಂದು ಹೋಟೆಲ್ ಇದೆ, ನಾನು ಹೇಳಿದೆ. ನನ್ನ ಹೋಟೆಲಲ್ಲಿ ಒಂದು ದಿನಕ್ಕೆ 1,500ದಿಂದ 2,000 ಕಾಫಿ ಸೇಲ್ ಆಗುತ್ತೆ, ಕಾಫಿ ಟೀ. ನನಗೆ ಗೊತ್ತು ನನಗೇನು ಬರುತ್ತೆ ಅಂತೇಳಿ. ನನಗೆ ಹೇಳೋದಕ್ಕೆ ಅರ್ಹತೆ ಇದೆ, ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ಲಾಂಡ್ರಿ ಇದೆ, ಅರ್ಹತೆ ಇದೆ, ನಾನು ಮಾತಾಡ್ತಿದ್ದೀನಿ. ಬೇರೆ ಬಿಸ್ನೆಸ್ ನನಗೆ ಗೊತ್ತಿಲ್ಲದೆ ಇರೋದು ನಾನು ಹೇಳೋಕ್ಕೆ ಹೋಗಲ್ಲ. ಬೇಡ, ನನಗೆ ಬೇಡ ಅದು. ಸೊ ಹಾಗಾಗಿ ದಯವಿಟ್ಟು ಹಲವಾರು ಮೂಲಗಳಿದೆ, ಮಾಡಬೇಕು. ಅದಕ್ಕೆ ಹೇಳಿದ್ದಾನೆ, ಯಾರೋ ದೊಡ್ಡ ಮನುಷ್ಯ ಯಾವಾಗೂ ಹೇಳ್ಬಿಟ್ಟಿದ್ದಾನೆ, ಡ್ಯಾಶ್ ಇದ್ದರೆ ಮಾರ್ಗ. ಏನಿದ್ರೆ ಮಾರ್ಗ ಸುಮ್ಮನೆ? ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿರೋದು. ಇನ್ವೆಸ್ಟ್ಮೆಂಟ್ ಇದ್ದರೆ ಮಾರ್ಗ ಅಂತಲ್ಲ, ಬ್ಯಾಕ್ಗ್ರೌಂಡ್ ಇದ್ದರೆ ಮಾರ್ಗ ಅಂತಲ್ಲ, ಇನ್ನೇನೇನೋ ವಿದ್ಯೆ ಇದ್ದರೆ ಮಾರ್ಗ ಅಂತ ಹೇಳಿಲ್ಲ. ಮನಸ್ಸಿದೆಯಾ ಗುರು? ಸಾಲ ತೀರ್ಸೋಕೆ ಮನಸ್ಸಿದೆಯಾ? ಸಾಲ ತೀರುತ್ತೆ. ಶ್ರೀಮಂತ ಆಗೋಕ್ಕೆ ಮನಸ್ಸಿದೆಯಾ? ಶ್ರೀಮಂತ ಆಗ್ತೀಯಾ. ಸಂತೋಷವಾಗಿರೋದಕ್ಕೆ ಮನಸ್ಸಿದೆಯಾ? ಸಂತೋಷವಾಗಿರ್ತೀಯ. ಜಗಳಗಳಿಲ್ಲದೆ ಸಂಬಂಧಗಳು ಚೆನ್ನಾಗಿದ್ದು ವಿಜೃಂಭಣೆಯಿಂದ ಜೀವನ ನಡೆಸಬೇಕು ಅನ್ನೋ ಮನಸ್ಸಿದೆಯಾ? ಹೌದು, ಖಂಡಿತ ಅದಾಗುತ್ತೆ. ನೀನೇನು ಅನ್ಕೋತೀಯೋ ಅದೇ ಆಗುವಂಥದ್ದು. ಒಂದು ಮನುಷ್ಯನಿಗೆ 60,000ದಿಂದ 70,000 ಆಲೋಚನೆಗಳಿರುತ್ತೆ ಒಂದು ದಿನಕ್ಕೆ. ಆ ಆಲೋಚನೆಗಳಲ್ಲಿ ಮೆಜಾರಿಟಿ ಏನನ್ನು ಆಲೋಚನೆ ಮಾಡ್ತೀಯಾ ಅದು ನೀನಾಗ್ತೀಯ. ವಾಟ್ ಯು ಥಿಂಕ್ ಆಫ್ ಮೋಸ್ಟ್ ಆಫ್ ದ ಟೈಮ್ ಇನ್ ಅ ಡೇ, ದಟ್ ಈಸ್ ವಾಟ್ ಯು ವಿಲ್ ಬಾರ್ನ್ ಟು ಬಿಕಮ್. ಸೊ ಥಿಂಕ್ ಮನಿ, money shall come to you. Think health, health shall happen to you. Think prosperity and success, success shall come unto you. But in 60,000-70,000 thoughts, if you are thinking some random thoughts, you will become a random person. If I start thinking negative, you will become negative. You think that's why I told ಅಲ್ಲ, ನಾನು ಹೇಳ್ದನಲ್ವಾ, ರ್ಯಾಂಡಮ್. ಸುಮ್ಮನೆ ಏನೇನೋ, ಒಂದ್ಸಲ ಕ್ರಿಕೆಟು, ಒಂದ್ಸಲ ಅವರು, ಒಂದ್ಸಲ ಅದೇನೋ ಲವ್ವು, ಇನ್ನೊಂದ್ಸಲ ನನ್ನ ಫ್ಯಾಮಿಲಿ, ಇನ್ನೊಂದ್ಸಲ ದುಡ್ಡು. ಎಲ್ಲೋ ನನ್ನ ಕಷ್ಟ ಆದಾಗ ಮಾತ್ರ ನೋಡಿ, ಸಂಕಟ ಬಂದಾಗನೇ ವೆಂಕಟರಮಣ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ನನ್ನ ಬುಕ್ಕಲ್ಲಿ ಹಿಂದುಗಡೆ ನಾನು ಬರೆದಿದ್ದೀನಿ ನೋಡಿ, ಇದು ಸಾಲದ ಬಗ್ಗೆನೇ. ಕುಬೇರನ ಹತ್ತಿರ ಮಾಡಿದ ಸಾಲವನ್ನು ಭಗವಾನ್ ವೆಂಕಟೇಶ್ವರ ಸ್ವಾಮಿಗಳೇ ಇಂದಿಗೂ ತೀರಿಸೋಕ್ಕಾಗದೆ ಬರೀ ಬಡ್ಡಿಯನ್ನೇ ಕಟ್ಟುತ್ತಾ ಕಷ್ಟಪಡುತ್ತಿದ್ದಾರೆಂದರೆ ಇನ್ನು ನಾವು ನೀವು ಯಾವ ಲೆಕ್ಕ, ಯಾವ ಕಾರಣಕ್ಕೂ ಸಾಲ ಮಾಡಬೇಡಿ ಅಂತ ಬರ್ತಿದ್ದೀನಿ ಇಲ್ಲಿ. ನನ್ನ ಪುಸ್ತಕದಿದು. ಕುಬೇರನ ಹತ್ರ ಸಾಲ ಮಾಡಿದ್ದಾನೆ ಮದುವೆಗೋಸ್ಕರ ಅಲ್ಲ. ಆ್ಯಕ್ಚುಲಿ ತಾತ್ಪರ್ಯ ನೋಡಿ, ಆ್ಯಕ್ಚುಲಿ ಸಾಲ ಮಾಡಲಿಲ್ಲ. ಭಗವಾನ್ ವಿಷ್ಣುವಿಗೆ ಸಾಲ ಬೇಕಾ, ದೇವ್ರಿಗೆ ಸಾಲ ಬೇಕೇನ್ರಿ? ಬಟ್ ಇದು ಹೇಳಿರೋ ಉದ್ದೇಶ ಏನಕ್ಕಂತಂದರೆ, ನನಗೆ ಆಗ್ತಿಲ್ಲ, ಇನ್ನು ನೀವು ಯಾವ ಲೆಕ್ಕ ಮಾಡೋಕ್ಕೆ ಹೋಗ್ಬೇಡಿ ಅನ್ನೋ ತಾತ್ಪರ್ಯಕ್ಕೆ ಹೇಳಿರೋಂಥದ್ದಷ್ಟೇ. ಮದುವೆಗೆ ಸಾಲ ಮಾಡ್ಬಿಡ್ರೆ? ಹೌದು, ಮದುವೆ ಅಲ್ಲ, ಮದುವೆಗಂತಲ್ಲ, ಯಾವುದಕ್ಕೂ ಸಾಲ ಮಾಡಬೇಡಿ. ಅದ್ರಲ್ಲಿ ಮದುವೆ ಅನ್ಪ್ರೊಡಕ್ಟಿವ್ ಬರೀ ಅದು ಬೆಳಿಬೋದು. ಹೌದು, ಹೋಮ್ ಲೋನ್ ತೊಗೊಂಡ್ರೆ ಅಟ್ಲೀಸ್ಟ್ ಮನೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹೌದು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಮಾಡಿಬಿಟ್ಟಿದ್ರೆ ಪರವಾಗಿಲ್ಲ, ಬಟ್ ತೀರಿಸೋದು ತುಂಬ ಈಸಿ ಗೊತ್ತಿರಲಿ. ಇಟ್ ಮೈಟ್ ಟೇಕ್ 6 months to 1 year. ಬಿಕಾಸ್ ನಾನು ಹೇಳ್ತೀನಿ, ಒಂದು ವೇಳೆ ಸತ್ಬಿಟ್ಟು ನಾನು ಸತ್ತೋಗ್ಬೇಕು, ನಾನೆಲ್ಲೋ ಓಡೋಗ್ಬೇಕು ಅಂತ ನೀವಿರ್ತೀರ. ಬಟ್ ಕರ್ಮ, ನಿಮ್ಮ ಪಿನ್ ಕೋಡ್ ಅಡ್ರೆಸ್ ಎಲ್ಲ ನಿಮ್ಮ ಜೊತೆನೇ ಇರುತ್ತೆ. ಕರ್ಮ ನಿಮ್ಮನ್ನು ಬಿಟ್ಟು ಹೋಗಲ್ಲ, GPS ಬಂದೇ ಬರುತ್ತೆ. ಸಾಯೋದು ಕೊನೆ ಅಲ್ವಲ್ಲ ರೀ. ಒಂದು ವೇಳೆ ಅದೇ ಕೊನೆ ಆಗಿದ್ದಿದ್ರೆ ನಾನೇ ಹೇಳ್ಬಿಡ್ತಾ ಇದ್ದೆ ಸತ್ತೋಗೋಣ ಬಿಡಿ ಅಂತಂತೇಳಿ. ಸೊ ಲೆಟ್ ಅಸ್ ಫಿನಿಶ್ ದಿಸ್ ಆಫ್, ಇಲ್ಲೇ ಮುಗಿಸ್ಬಿಡೋಣ. ಇದು ಹೆಂಗಿದೆ ಗೊತ್ತಾ, ಫಸ್ಟ್ PUC ಹೋಗೋದಕ್ಕೆ ಟ್ರೈ ಮಾಡ್ತಿರೋದು 10ನೇ ಕ್ಲಾಸ್ ಫೇಲ್ ಆಗಿಬಿಟ್ಟು. ಅದು ಹೆಂಗೆ ಸಾಧ್ಯ? ಫಸ್ಟ್ 10ನೇ ಕ್ಲಾಸ್ ಪಾಸಾಗಿ ನೀವು ಬೇಡ ಅಂತಂದರೂ ಆ ಕ್ಲಾಸಿಗೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಲೆಟ್ ಅಸ್ ಪಾಸ್ ಇಯರ್. ಅದಕ್ಕೆ ನಾನು ಆಗಲೇ ಹೇಳಿದೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನು, ಇಲ್ಲಿ ಸಲ್ಲದವನು
ಎಲ್ಲಿಯೂ ಸಲ್ಲನು. ಸೊ ಹಾಗಾಗಿ ಇಲ್ಲಿ ಸಲ್ಲಬೇಕು ಅಂತಂದರೆ ಸಕಲವನ್ನು ಅನುಭವಿಸಿರಬೇಕು. ನನಗೆ ತುಂಬ ಬೇಸರ ಏನು ಗೊತ್ತದ ಸರ್ ಸ್ವಾಮಿ, ತುಂಬ ಬೇಸರ ಆಗೋದು ಒಂದು ಅಂಶ ಇದೆ. ಎಲ್ಲ ಸತ್ತ ಮೇಲೆ ಆ ಗೋರಿಗಳ ಮೇಲೆ ಏನು ಸಮಾಧಿಗಳ ಮೇಲೆ ಏನು ಹಾಕಿರ್ತಾರೆ ಹೇಳಿ? ಚಿರನಿದ್ರೆ, ಶಾಂತಿ, ರೆಸ್ಟ್ ಇನ್ ಪೀಸ್ ಅಂತ ಹಾಕ್ತಾರಲ್ವಾ. ವೆನ್ ಯು ಡೋಂಟ್ ಲಿವ್ ಇನ್ ಪೀಸ್, ನೀನು ಶಾಂತಿಯುತವಾಗಿ ಬದುಕಲೇ ಇಲ್ಲ. ಅದು ಹೆಂಗೆ ಸರ್ ಶಾಂತಿಯಾಗಿ ಸತ್ತೋಗ್ತೀರಾ? ಸರ್ ಪ್ರಯೋಜನವೇ ಇಲ್ಲ ಸರ್ ಹಿಂಗೆಲ್ಲ ಅನ್ಕೊಳ್ಳೋಕ್ಕೆ. ನಿಜವಾಗ್ಲೂ ಯಾರು ಗೋರಿ ಮೇಲೂ ಬರೆಸ್ಬಾರ್ದು. ಫಸ್ಟ್ ಬದುಕಬೇಕಲ್ವ ರೀ. ಎಲ್ಲ ಅನುಭವಿಸ್ರಪ್ಪ. ತಿನ್ಬೇಕಾ ತಿನ್ನಿ, ಓಡಾಡಬೇಕಾ ಓಡಾಡಿ, ಏನು ಮಜಾ ಮಾಡಬೇಕೋ ಎಲ್ಲ ಮಾಡೋಣ ಒಳ್ಳೆ ರೀತಿಯಲ್ಲಿ, ನಮ್ಮ ದುಡ್ಡಲ್ಲಿ. ಎಷ್ಟು ಬೇಕೋ ದುಡ್ಡು ಮಾಡ್ಕೊಳ್ರಪ್ಪ ನ್ಯಾಯವಾಗಿ. ಸೊ ಹಾಗಾಗಿ ಅಯೋಗ್ಯರಾಗಿರಬಾರ್ದು ಸರ್. ಸೊ ಹಾಗಾಗಿ ಪರವಾಗಿಲ್ಲ, ಅಯೋಗ್ಯತನ ಬಂದ್ಬಿಟ್ಟಿದೆ, ಸಾಲ ಆಗಿಬಿಟ್ಟಿದೆ, ಓಕೆ. ಇವತ್ತಾದರೂ ತಿಳಿದಿದೆಯಲ್ಲ, 1 ವರ್ಷ ಟೈಮ್ ಕೊಡಿ. ನೀವು ಇವತ್ತಿದ್ದಂಗೆ ನಾವು ಇವತ್ತಿದ್ದೀವಿ, ಇದಕ್ಕೆ ಕಾರಣ ನಮ್ಮ ನೆನ್ನೆಗಳ ನಿರ್ಣಯಗಳು, ನೆನ್ನೆ ಮಾಡಿದ ಕೆಲಸಗಳು, ನೆನ್ನೆ ಮಾಡಿದ ಆಲೋಚನೆಗಳು. ಇವತ್ತು ನಮ್ಮ ಆಲೋಚನೆಗಳು ಬದಲಾವಣೆ ಆಗುತ್ತೆ, ಇವತ್ತು ನಮ್ಮ ನಿರ್ಣಯಗಳು ಬದಲಾವಣೆ ಆಗುತ್ತೆ, ಇವತ್ತು ನಮ್ಮ ಕಾರ್ಯಗಳು ಇವತ್ತಿನಿಂದ ಬದಲಾವಣೆ ಆಗುತ್ತೆ. ನಮ್ಮ ನಾಳೆಗಳು ಬದಲಾವಣೆ ಆಗಲೇಬೇಕು, ಹಾಗೆ ಆಗುತ್ತೇನೋ ಸಹ. ಸೊ ಹಾಗಾಗಿ ಟುಡೇ ವಿಲ್ ಥಿಂಕ್ ರಿಚ್ ಆ್ಯಂಡ್ ಟುಮಾರೋ ಫಾರ್ ಶ್ಯೂರ್ ವಿಲ್ ಬಿಕಮ್ ರಿಚ್. ಥ್ಯಾಂಕ್ ಯು.